ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆರ್ ಸಿ ಬಿ ಬೌಲರ್ಸ್ಗೆ ಹೇಳಿದ್ರಂತೆ, ನೋಡಿ KKR ಬ್ಯಾಟಿಂಗಲ್ಲಿ ನಮಗೆ ಭಯಂಕರ ತಲೆನೋವು ಆಗೋದು ರಸೆಲ್ ಆಡದಿದ್ದಾಗ ನೀವು ನೋಡ್ಕೊಳ್ಬೇಕು ಗೊತ್ತಾಯ್ತಾ ಅಂತ. ಆರ್ ಸಿ ಬಿ ಬೌಲರ್ಸ್ ಹೇಳಿದರು ಓಕೆ ಅಂತ. ಬಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬಾಯಿ ಬಿಟ್ಟು ಹೇಳಬೇಕಿತ್ತು, ರಸೆಲ್ ಬ್ಯಾಟಿಂಗಿಗೆ ಬಂದರೆ ರಸೆಲ್ ಆಡದಿದ್ದಾಗೆ ನೋಡ್ಕೊಳ್ಬೇಕು ಅಂತ. ಆರ್ ಸಿ ಬಿ ಬೌಲರ್ಸ್ ಎಂತ ಮಾಡಿದರು ಅಂತಂದರೆ ರಸೆಲ್ಲಿಗೆ ಬ್ಯಾಟಿಂಗೇ ಸಿಗದಿದ್ದ ಹಾಗೆ ಬಾಲ್ ಹಾಕಿದರು ಅಷ್ಟೇ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ಕ್ಷೇಮವೇ ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಕುಶಲ ಇಲ್ಲದಿದ್ದರೆ ಸಹ ಕುಶಲವೇ ಕ್ಷೇಮವೇ ಸೌಖ್ಯವೇ ಅಂತ ಕೇಳ್ತಾ ಇದ್ದೀನಿ. ಅಷ್ಟು ಮಂಡೆ ಹಾಳಾಗಿ ಹೋಗಿದೆ, ಎಂತ ಮಾಡೋದು. 9 ಮ್ಯಾಚ್ ಆಗಿತ್ತು ಈ IPL ಅಲ್ಲಿ. ಕಂಟಿನ್ಯೂಸ್ 9 ಮ್ಯಾಚ್ ಹೋಮ್ ಟೀಮೇ ವಿನ್ ಆಗಿತ್ತು. ಎಲ್ಲಿ ಮ್ಯಾಚ್ ಆಗ್ತಾ ಉಂಟು ಅಲ್ಲಿಯ ಟೀಮೇ ವಿನ್ ಆಗಿತ್ತು. ಒಂದು ಡಿಫ್ರೆಂಟ್ ಆಗಿರಬೇಕಲ್ಲ, ಎಲ್ಲರ ಥರ ನಾವು ಯಾಕೆ ಇರಬೇಕು? ಅದಕ್ಕೆ RCB ಡಿಸೈಡ್ ಮಾಡಿತ್ತು, ಇಲ್ಲ ನಾವಿವತ್ತು ಸೋಲ್ತೇವೆ, ಬಿ ಯುನೀಕ್. ಹಾರ್ದಿಕ್ ಪಾಂಡ್ಯ ಅವ್ರು ಸಹ ಏನೋ ಹೇಳಿದಾರಲ್ಲ, ಬಿ ಯುನೀಕ್ ಅಂತ. ಆದ್ದರಿಂದ ನಾವು ಸ್ಪೆಷಲ್, ನಮ್ಮ ಟೀಮ್ ಸ್ಪೆಷಲ್, ನಾವು ಸೋತಿದ್ದೇವೆ ಇವತ್ತು. KKR ಮೇಲೆ ನಾವು ಹೀನಾಯವಾಗಿ ಸೋತಿದ್ದೇವೆ. ಅಂದರೆ ಸ್ಲೋ ಪಿಚ್ಚಲ್ಲಿ ಸಹ ಹೊಡಿಸ್ಕೊಳ್ಳಿಕ್ಕೆ ದಮ್ಮು ಬೇಕಲ್ಲೇ ಅಷ್ಟೇ. ನೋಡಿ, ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 182 ರನ್ ಕಲೆ ಹಾಕಿತ್ತು. ಒನ್ಸ್ ಅಗೈನ್ ನಮ್ಮ ವಿರಾಟ್ ಕೊಹ್ಲಿ ಅವರು 80+ ಹೊಡೆದು ನಾಟ್ಔಟ್ ಆಗಿದ್ದರು. ಫಿನಿಷಿಂಗ್ ಟಚ್ ಏನು ದಿನೇಶ್ ಕಾರ್ತಿಕ್ ಅವರು ಕೊಟ್ಟರು. ಗ್ರೀನ್ ಅವರು ಸ್ವಲ್ಪ 33 ಹೊಡೆದ್ರು. ತಕ್ಕ ಮಟ್ಟಿಗೆ 3 ಮ್ಯಾಚ್ಗಳಲ್ಲಿ ಇದೇ ಮ್ಯಾಚ್ ಗ್ರೀನ್ ಸ್ವಲ್ಪ ಆಡಿದ್ದು ಅಂತಂದರೆ. ಮತ್ತು ಮ್ಯಾಕ್ಸ್ವೆಲ್ ಅವರು ಭಾರಿ ಪ್ರೆಷರಲ್ಲಿ ಬಂದಿದ್ದರು. ಅವ್ರಿಗೇನು ಅಂದರೆ ಒಟ್ಟಿನಲ್ಲಿ ಇವತ್ತು ನಾನು ರನ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಎಲ್ಲ ಬಾಲ್ ಸಹ ಹೊಡಿಲಿಕ್ಕೆ ಹೋಗಿ 2 ಜೀವದಾನಗಳನ್ನು ತೆಗೆದುಕೊಂಡು ಸಹ ಅವರು ಹೊಡಿಲಿಕ್ಕೆ ಆದದ್ದು 28 ರನ್. ಬಟ್ ಬಾಲ್ ಜಾಸ್ತಿ ವೇಸ್ಟ್ ಮಾಡಲಿಲ್ಲ. ಅನ್ಫಾರ್ಚುನೇಟ್ಲಿ ನಮ್ಮ ನಾಯಕ ಫ್ಯಾಫ್ ಡೂಪ್ಲೆಸಿಸ್ ಅವರು 8 ರನ್ನಿಗೆ ತೃಪ್ತಿ ಪಡಬೇಕಾಯಿತು. ಮತ್ತು ಭರವಸೆಯ ಆಟಗಾರ, ನಾವು ಭಾರಿ ಹೈಪಲ್ಲಿ ಇಟ್ಕೊಂಡಿದ್ದಂಥ ಆಟಗಾರ ಪಾಟಿದಾರ್ ಅವರು, ಇಲ್ಲ ನಾನು ಈ ಸಲ ಸಿಂಗಲ್ ಡಿಜಿಟ್ ಮೇಲೆ ಹೊಡೆಯೋದೇ ಇಲ್ಲ ಅಂತ ಡಿಸೈಡ್ ಮಾಡಿದ್ದಾರೆ ಅಂತ ಕಾಣ್ತದೆ. 3 ರನ್ ಹೊಡೆದು ಔಟ್ ಆದರು. ಅನುಜ್ ರಾವತ್ ಅವ್ರು ಸಹ ಹಾಗೆ, ನಾನು ಫಸ್ಟ್ ಮ್ಯಾಚ್ ಆಡಿದ್ದೀನಲ್ಲ, ಎಲ್ಲ ಮ್ಯಾಚನ್ನೇ ಆಡಬೇಕಂತೇನಿಲ್ಲಲ್ಲ, ಕಮ್ ಆನ್ ಗೈಸ್ ಅಂತ ಹೇಳಿ ಅವರು ಸಹ 3 ರನ್ ಹೊಡೆದು ಔಟ್ ಆದರು. ಬಟ್ ಸ್ಟಿಲ್ ಎಲ್ಲ ಕಾಮೆಂಟ್ರಿಯಲ್ಲಿ ಎಲ್ಲರೂ ಸಹ ಅದೇ ಹೇಳ್ತಾಯಿದ್ರು, ಇಟ್ಸ್ 2 ಪೇಸ್ಡ್ ವಿಕೆಟ್, ಸ್ಲೋ ಪಿಚ್ಚು, ನಾಟ್ ದ ರೆಗ್ಯುಲರ್ ಚಿನ್ನಸ್ವಾಮಿ ಸ್ಟೇಡಿಯಂ, ಇದು ನಾಟ್ ದ ರೆಗ್ಯುಲರ್ ಬೆಂಗಳೂರು ಪಿಚ್ಚು. ಸೊ 182, ಎಸ್ ವೆರಿ ಗುಡ್ ಟೋಟಲ್. ಇದನ್ನು ಖಂಡಿತ ಡಿಫೆಂಡ್ ಮಾಡಬೇಕು. ಮ್ಯಾಚ್ RCB ಕೈಯಲ್ಲಿ ಉಂಟು ಅಂತ, ಕೈಯಲ್ಲಿ ಸೇರಲಿಲ್ಲ, ಕಾಲಲ್ಲಿ ಸೇರಲಿಲ್ಲ ಅಂತ ನಮಗೆ RCBದು ಬೌಲಿಂಗ್ ನೋಡಿ ಗೊತ್ತಾಯಿತು. ಸ್ಲೋ ಪಿಚ್ಚಲ್ಲಿ ಸಹ ಈ ರೇಂಜಿಗೆ ಹೊಡಿಸ್ಕೊಳ್ತಾರೆ ಅಂತ ಗೊತ್ತಿರಲಿಲ್ಲ. 183 ಟಾರ್ಗೆಟ್ ಇದ್ದದ್ದು ಏನು ಕೊನೆಯ ಓವರ್ ತನಕ, ಕೊನೆಯ ಬಾಲ್ ತನಕ ಬಾಯಿಗೆ ಬರೆಸಿ ವಿನ್ ಆಗೋದತ್ತ ಸೋಲುದಲ್ಲೇ ಇರ್ತದಲ್ಲ, ಬಾಯಿಗೆ ಬರೆಸಿ ಸೋತ್ರ ನೋ ವೇ, ನೋ ಚಾನ್ಸ್. ಏನು ಸ್ಟೇಡಿಯಮಲ್ಲಿ ಬಂದವರು ಬೇಗ ತಮ್ಮ ಮನೆಯನ್ನು ರೀಚ್ ಆಗಿ ಅನ್ನುವ ಉದ್ದೇಶದಿಂದಾಗಿ 16.5 ಓವರ್ಸಲ್ಲಿ RCB ಸೋತು ಶರಣಾಗಿ ಹೋಯಿತು. ಅವರು ತೆಗೆದದ್ದು ಕೇವಲ 3 ವಿಕೆಟ್. ಮ್ಯಾನೇಜ್ಮೆಂಟ್ ಹೇಳಿದಾಗೆ ನಮ್ಮ ಬೌಲರ್ಸ್ ರಸೆಲ್ ಅವರಿಗೆ ಬ್ಯಾಟಿಂಗ್ ಚಾನ್ಸ್ ಕೊಡಲೇ ಇಲ್ಲ, ಆಡಿದಿರ್ತಾನೆ ಅದಕ್ಕೆ 3 ವಿಕೆಟ್ ತೆಗೆದದ್ದು. ರಸೆಲ್ ಬರಲೇ ಇಲ್ಲ. ಅವರ ಮಿನಿಮಮ್ ಸ್ಕೋರೇ ಸಾಲ್ಟ್, ಉಪ್ಪು ಹೊಡೆದದ್ದು 30 ರನ್ನೇ ಮಿನಿಮಮ್ ಅಂತಂದರೆ ಎಲ್ಲರೂ ಸಹ ಎಷ್ಟು ಚೆಂದ ಆಡಿರ್ಬೋದು, ನಾವು ಎಷ್ಟು ಕೆಟ್ಟದಾಗಿ ಬಾಲ್ ಹಾಕಿರ್ಬೋದು ಅಂತ ನಿಮಗೆ ಗೊತ್ತಾಗ್ತದೆ. ನೋಡಿ, ಇದು ನಾನು ಸುಮಾರು ಸಲ ಹೇಳಿದ್ದೇನೆ. ನೀವು ಯಾವ್ದಾರು ನನ್ನ ಹಳೆ ವಿಡಿಯೋ ಎಲ್ಲ RCB ಸೋತಾಗ ಬಳಬಳ ಅಂತ ರೋದನೆ ಇರ್ತದಲ್ಲ, ಎಲ್ಲ ವಿಡಿಯೋದಲ್ಲಿ ಅದೇ ಹೇಳೋದು. RCBಯ ಬೌಲಿಂಗ್ RCB ಬ್ಯಾಟ್ಸ್ಮನ್ಗೆ ಎಲ್ಲರಿಗೂ ಸಹ ಗೊತ್ತಿರೋದ್ರಿಂದಾಗಿ, RCB ಬೌಲಿಂಗ್ ವೀಕ್ ಅಂತ, ಸ್ಟ್ರಾಂಗ್ ಬೌಲಿಂಗ್ ಅಲ್ಲ ಅಂತ ಗೊತ್ತಿರೋದ್ರಿಂದಾಗಿ ಏನು ಆನ್ ಎನ್ ಆ್ಯಾವ್ರೇಜ್ ಪಾರ್ ಸ್ಕೋರ್ ಅಂತ ಇರ್ತದಲ್ಲ, ಆ ಪಾರ್ ಸ್ಕೋರ್ಗಿಂತ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆದರೆ ಒಂದು 20 ರನ್ ಜಾಸ್ತಿ ಹೊಡಿಬೇಕು. ಯಾಕಂತಂದರೆ ಕೆಲವೊಂದು ಸಲ ಸುಮ್ಮನೆ ಹೊಡಿಲಿಕ್ಕೆ ಹೋಗಿ ಬೌನ್ಸ್ ಎಡ್ಜ್ ಆದ್ರೆಲ್ಲ ಪಕ್ಕ 6 ಹೋಗೋದು, ಏನು ಫೈನ್ ಲೆಗ್ಗಲ್ಲೆಲ್ಲ ಕ್ಯಾಚಿಗೆಲ್ಲ ಹೋಗೋದಿಲ್ಲ, ಯಾಕಂದರೆ ಚಿಕ್ಕ ಗ್ರೌಂಡು. ಸೊ 20 ರನ್ನು ಪಾರ್ ಸ್ಕೋರ್ಗಿಂತ ಜಾಸ್ತಿ ಹೊಡಿಬೇಕು. ಅದರ ಮೇಲೆ 20 ರನ್ ಜಾಸ್ತಿ ಹೊಡಿಬೇಕು RCB. ಸೊ ಇವತ್ತು ಸ್ಲೋ ಪಿಚ್ಚು 180 ಹೊಡೆದ್ರೆ ಸಾಕು ಅಂತ ಎಲ್ಲರೂ ಹೇಳಿದರೆ 220 ರನ್ ಹೊಡಿಬೇಕು. ಯಾಕಂದರೆ ಬೌಲಿಂಗ್ ನಂಬಲಿಕ್ಕೆ ಆಗೋದಿಲ್ಲ ನಮ್ಮದು. ಮತ್ತು KKR ಅನ್ನು ಸಹ ನೋಡಬೇಕಲ್ಲ ನಾವು, ನಮ್ಮ ಆಪೋನೆಂಟ್ ಯಾರು. ಓಕೆ, KKR ಅಲ್ಲೆಲ್ಲ ಈಗ ರಸೆಲ್ ಅವರೆಲ್ಲ ಭಯಂಕರ ಸ್ಟ್ರಾಂಗ್ ಪ್ಲೇಯರ್ಸು. ಸೊ ಸ್ವಲ್ಪ ಒಂದು ಟೈಮಿಂಗ್ ಒಂಚೂರು ಆಚೀಚೆ ಆದರೆ ಮಾತ್ರ, ಅಂದರೆ ಟೈಮಿಂಗ್ 0 ಇದ್ದರೆ ಮಾತ್ರ ಬಾಲ್ ಮೇಲೆ ಹೋಗಿ ಕ್ಯಾಚ್ ಆಗ್ತದೆ. ಒಂದು ಟೈಮಿಂಗ್ 10% ಸಿಕ್ಕಿದರೆ ಸಹ 6 ರಸೆಲಿಗೆ. ಸೊ ಅಂಥ ಆಟಗಾರರು, ಹೊಡೆಬಡಿ ಆಟಗಾರರು ಇರೋದ್ರಿಂದಾಗಿ ನಾವು ಪಾರ್ ಸ್ಕೋರಿಗೆ ತೃಪ್ತಿ ಪಡಬಾರ್ದು ಅಂತ ನಾವೇ ಅಂದ್ಕೊಂಡು ಸ್ವಲ್ಪ ಜಾಸ್ತಿ ಹೊಡಿಬೇಕಿತ್ತು. ಬಟ್ ನಾವು ಪಾರ್ ಸ್ಕೋರಿಗೆ ಖುಷಿಪಟ್ಟೆವು. ಅದು ಇವತ್ತು ಗೊತ್ತಾಯಿತು. ಪವರ್ ಪ್ಲೇಯಲ್ಲೇ ಗೊತ್ತಾಗಿ ಹೋಯ್ತಪ್ಪ.
ಪವರ್ ಪ್ಲೇಲಿ 85 ರನ್ ಚಟ್ಟಿಸ್ಕೊಂಡ್ರು ಈ ಸ್ಲೋ ಪಿಚ್ಚಲ್ಲಿ. ಪುಣ್ಯ ಇದು ಸ್ಲೋ ಪಿಚ್ ಆಗಿತ್ತು. ಇಲ್ಲಿ ಯಾರು ನಾರ್ಮಲ್ ಪಿಚ್ ಬ್ಯಾಟಿಂಗ್ ಪಿಚ್ ಆಗಿದ್ದಿದ್ರೆ 6 ಓವರಿಗೆ ಒಂದು 150 ರನ್ ಹೊಡಿತಿದ್ರ ಅಂತ. ಎಂತ ಮಾರ್ರೆ ನೋಡಿ, ನರೇನ್ ಅವರು ಒಂದು ಒಳ್ಳೆಯ ಪ್ಲೇಯರ್, ಲೆಜೆಂಡ್, ಎಲ್ಲರಿಗೂ ಸಹ ಗೊತ್ತುಂಟು. ಬಟ್ ಆ್ಯಸ್ ಅ ಬ್ಯಾಟ್ಸ್ಮನ್ ಅವರನ್ನು ಜನ ಮರೆತು ಬಿಟ್ಟಿದ್ರು. IPL ಅಲ್ಲಿ ಕಳೆದ 5 ವರ್ಷದಿಂದ ಬ್ಯಾಟಿಂಗಲ್ಲಿ ಏನು ರನ್ನು ಹರಿದು ಬಂದಿರಲಿಲ್ಲ ಅವರಿಗೆ. ಸೊ ನಿಧಾನಕ್ಕೇನೋ ಅಂದರೆ ಅವರು ಬೌಲಿಂಗಲ್ಲಿ ಚೆಂದ ಮಾಡ್ತಾಯಿದ್ರು, ಬಟ್ ಬ್ಯಾಟಿಂಗ್ ಏನಂಥದ್ದೇನು ಕಿತ್ತು ದಬಾಕಿರಲಿಲ್ಲ. ಬಟ್ ಅಂತೂ ಫಾರ್ಮಿಗೆ ಬರಬೇಕಂತಂದರೆ RCB ಮೇಲೆ ಆಡಿದರೆ ಸಾಕು, ಎಲ್ಲರೂ ಸಹ ಫಾರ್ಮಿಗೆ ಬರ್ತಾರೆ. ವೆಂಕಟೇಶ್ ಅಯ್ಯರ್ ಅವರು 50 ಹೊಡಿಲಿಲ್ವಾ? ವೆಂಕಟೇಶ್ ಅಯ್ಯರ್ ಅವರು ಕಳೆದ IPL ಅಲ್ಲಿ ತಿಣುಕಾಡ್ತಾ ಇದ್ರು. ಈ IPL ಅಲ್ಲಿ ಏನು ಕಿತ್ತು ದಬಾಕ್ತಾರೆ ಅಂತ ನಾವೆಲ್ಲ ಅಂದುಕೊಳ್ತಾ ಇದ್ದೆವು. ಒಪೊನೆಂಟ್ RCB ಬಂದಾಗ ಎಲ್ಲರೂ ಸಹ ಫಾರ್ಮಿಗೆ ಬರ್ತಾರೆ. ನಮ್ಮ ನರೇನ್ ಅವರು ಕೂಡ ಹಾಗೆ 5 ವರ್ಷಗಳಲ್ಲಿ ಅವರು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಯಾವುದೆಲ್ಲ IPL ಮ್ಯಾಚಲ್ಲಿ ಆಡಿದಾರಲ್ಲ, 20ಕ್ಕಿಂತ ಜಾಸ್ತಿ ರನ್ನು ಹೊಡೆದೇ ಇಲ್ವಂತೆ 5 ವರ್ಷಗಳಲ್ಲಿ. 22 ಬಾಲ್ಗೆ 47 ರನ್ ಚಚ್ಚಿದ್ರು. ದಟ್ ಈಸ್ ದ ಪವರ್ ಆಫ್ RCB. ನಾವು ಎಲ್ಲರಿಗೆ ಸಹ ಫಾರ್ಮ್ ಬರಲಿಕ್ಕೆ ಸಹಾಯ ಮಾಡ್ತೇವೆ. ಆ ಒಂದು ಉದಾರತೆ ಬೇಕು, ಗೊತ್ತಾಯ್ತು. ಕಲಿಯುಗದಲ್ಲಿ ಕಾಲ ಕೆಟ್ಟು ಹೋಗಿದೆ, ಒಂದು ದಯೆ ಇಲ್ಲ, ದಾಕ್ಷಿಣ್ಯ ಇಲ್ಲ, ಎಂತ ಇಲ್ಲ ಅಂತ ಹೇಳ್ತಾರಲ್ಲ. ಇಲ್ಲ, ನಮಗೆ ದಯೆ ದಾಕ್ಷಿಣ್ಯ ಎಲ್ಲ ಜಾಸ್ತಿ RCBಗೆ. ನೀವು ಫಾರ್ಮಲ್ಲಿ ಇಲ್ವಾ? ಖಂಡಿತವಾಗಿ ಸಹ ನಿಮಗೆ ಫಾರ್ಮ್ ಬರಲಿಕ್ಕೆ ನಾವು ಶಕ್ತಿ ಮೀರಿ ಪ್ರಯತ್ನ ಪಡ್ತೇವೆ ಅಂತ ನಮ್ಮ ಸಿರಾಜ್ ಅಣ್ಣ, ಯಶ್ ದಯಾಳ್ ಅಣ್ಣ ಮತ್ತು ಅಲ್ಜಾರಿ ಜೋಸೆಫ್ 11.5 ಕೋಟಿ ಕೊಟ್ಟದಕ್ಕೂ ಸಾರ್ಥಕಪ್ಪ. 3 ಜನ ಒಂದು ಹೊಡಿಸ್ಕೊಂಡ್ರು. ನೋಡಲು 2 ಕಣ್ಣುಗಳು ಸಾಲದು. ಎಷ್ಟು ಚಂದ! ಇದೊಂದು ಪದ್ಯ ನನ್ನ ಪಕ್ಕ ಉಂಟು. ಎಂಥದ್ದು ಒರಿಜಿನಲ್ ಸಾಂಗ್ ಏನು? ಅರಳಿದೆ ಮುದುಡಿದ ತಾವರೆ ಅರಳಿದೆ. ಸ್ವಲ್ಪ ಚೇಂಜ್. ಇವತ್ತಿನ ಒಂದು ಮ್ಯಾಚ್ ನೋಡಿ ನಮಗೆ ಅನಿಸಿದ್ದೇನು ಅಂತಂದರೆ, ಮುದುಡಿದೆ ಅರಳಿದ ತಾವರೆ ಮುದುಡಿದೆ ಅಷ್ಟೇ. ತಾವರೆ 2ನೇ ಮ್ಯಾಚಲ್ಲಿ ಫುಲ್ಲು ಅರಳಿತ್ತು, ಈಗ ಮತ್ತೆ ಪುನಃ ಹೀಗಾಗಿದೆ ಅಷ್ಟೇ. ಚೇಂಜ್ ಆಗ್ತಾ ಇರ್ತದೆ. ನೋಡುವ, ಎಂಥ ಒಂದು ಗೆಲುವು ಒಂದು ಸೋಲು ಹಾಗೆ ಇರ್ತದಲ್ಲ. ಈಗ ಮತ್ತೆ ಪುನಃ ಸೋತಿದ್ದೇವೆ. ಗೆಲುವಿನ ನಂತರ ಮುಂದಿನ ಪಂದ್ಯದಲ್ಲಿ ಗೆಲುವಿನ ನನಗೆ ನಾವು ಗಳಿಸ್ತೇವೆ ಅಂತ ನೋಡಬೇಕಷ್ಟೇ. ಬಟ್ ಬೌಲಿಂಗ್ ನೋಡಿ ತಲೆ ಎಷ್ಟು ಕೆಟ್ಟೋಗಿದೆ ಅಂತಂದರೆ, ಇವತ್ತಲ್ಲ ನಾಳೆ ಸಹ ನಿದ್ದೆ ಬರೋದಿಲ್ಲ, ಅಷ್ಟು ತಲೆ ಹಾಳಾಗಿ ಹೋಗಿದೆ. ವೀಕೆಂಡ್ ಚಂದ ಮಾಡಿ ಸ್ಪಾಯ್ಲ್ ಮಾಡಿದರು RCB ಬೌಲಿಂಗ್. ಕಂಗ್ರ್ಯಾಚುಲೇಷನ್ಸ್. ಎಂತ ಮಾಡೋದು, ಆದರೆ ಸಹ ಗೆದ್ರೆ ಸಹ ಸೋತ್ರೆ ಸಹ RCBN ಫಾರ್ ಎವರ್ ಅಂತ ನಾವು ಹೇಳ್ಕೊಂಡು 16 ವರ್ಷದಿಂದ ತಿರುಗಾಡ್ತಿದ್ದೇವೆ. ಇದೇನು ನಮಗೆ ಹೊಸತಲ್ಲ, ಬಟ್ ಏನೋ ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತದೆ ಅಂತ ನಾವು ಅಂದ್ಕೊಂಡಿದ್ದೆವು. ಹೊಸ ಅಧ್ಯಾಯ ಸ್ಟಾರ್ಟ್ ಆಗಿದೆ. ಸ್ಲೋ ಪಿಚ್ಚಲ್ಲಿ ಸಹ ನಾವು ಹೊಡಿಸಿಕೊಳ್ಳುವಂತಹ ಒಂದು ಹೊಸ ಅಧ್ಯಾಯಕ್ಕೆ ಬಲಗಾಲಿಟ್ಟು ಒಳಗೆ ಬಂದಿದ್ದೇವೆ. ನೋಡುವ, ಇನ್ನು ಮುಂದಿನ ಮ್ಯಾಚ್ಗಳಲ್ಲಿ SRH ಎಲ್ಲ ಬರ್ತದೆ. SRH ಮತ್ತು ಮುಂಬೈ ಅವರು 2-2 ಸೋತಿದ್ದಾರಲ್ಲ, ಅವರು ಸಹ ಒಂದು ಗೆಲ್ಲಬೇಕು ಅನ್ನುವಂತಹ ಒಂದು ಅಪೇಕ್ಷೆಯಲ್ಲೇ ಇರ್ತದೆ. ಅವರ ವಿರುದ್ಧ ನಾವು ಯಾವ ರೇಂಜಲ್ಲಿ ಹೊಡಿಸ್ಕೊಳ್ತೇವೆ ಅಂತ ಕಾದು ನೋಡೋಣ. ಸರಿ, ಅಷ್ಟೇ. ನಮಗೆ ಮನಸ್ಸಿಗೆ ಇಷ್ಟೇ ಇವತ್ತು ಬಂದದ್ದು. ಎಲ್ಲ ಲಬ ಅಂತ ಹೇಳಿದೆ. ನಿಮಗೆ ಖುಷಿ ಆಯಿತು ಅಂತ ಅಂದ್ಕೊಳ್ತೇವೆ. ಸರಿ, ಬರುವ. ನಮಸ್ಕಾರ. ಶುಭರಾತ್ರಿ. ಎಂಥ ಶುಭರಾತ್ರಿ ಅಂತ ಗೊತ್ತಿಲ್ಲ, ಆದರೂ ಸಹ ಹೇಳಬೇಕಲ್ಲ, ಶುಭರಾತ್ರಿ. ಮಲಗಿ.